ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಅಥವಾ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಓರಿಯೋ ಬಿಸ್ಕೆಟ್ ಯೂಸ್ ಮಾಡಿಕೊಂಡು ಸಿಂಪಲಾಗಿ ಕೇಕ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅನ್ನೋದನ್ನು ಕೂಡ ತೋರಿಸ್ತೀನಿ. ಜಸ್ಟ್ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಅಷ್ಟೇ. 2 ಪ್ಯಾಕೆಟ್ ಆಗೋಷ್ಟು ನಾನು ಜಸ್ಟ್ 2 ಪ್ಯಾಕೆಟ್ ಅಷ್ಟು ತೊಗೊಂಡಿದ್ದೀನಿ. ನೀವು ಜಾಸ್ತಿ ಪ್ಯಾಕೆಟಲ್ಲಿ ಟ್ರೈ ಮಾಡಬೇಕು ಅಂದ್ರೂ ಓಕೆ. ನಾನು 2 ಪ್ಯಾಕೆಟ್ ಯೂಸ್ ಮಾಡಿಕೊಂಡು ಇಷ್ಟು ಅಂದರೆ ಬಿಸ್ಕೆಟ್ ಸಿಕ್ಕಿದೆ. ಅದ್ರ ಜೊತೆಗೆ ನಾನು ಒಂದು ಈನೋ ಪೌಡರ್ ಆ್ಯಂಡ್ ಡೈರಿ ಮಿಲ್ಕ್ ಪ್ಯಾಕೆಟ್ ಒಂದು ತೊಗೊಂಡಿದ್ದೀನಿ. ಶುಗರ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಪೌಡರ್ ಮಾಡ್ಕೊಂಡಿದ್ದೀನಿ. ಬಾಯ್ಲ್ಡ್ ಮಿಲ್ಕು ಆ್ಯಂಡ್ ಜಸ್ಟ್ ವಾಟರ್ ತೊಗೊಂಡಿದ್ದೀನಿ ನಾನು. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಜಸ್ಟ್ ಕ್ರೀಮಿನೆಲ್ಲ ರಿಮೂವ್ ಮಾಡ್ಕೋತಾ ಇದ್ದೀನಿ. ಎಲ್ಲ ಬಿಸ್ಕೆಟಲ್ಲೂ ಕ್ರೀಮಿನ ರಿಮೂವ್ ಮಾಡಲ್ಲ, ಜಸ್ಟ್ ಫ್ಯೂ ಬಿಸ್ಕೆಟಲ್ಲಿ ಅಷ್ಟೇ ಕ್ರೀಮಿನ ರಿಮೂವ್ ಮಾಡ್ತೀನಿ. ಆ ಕ್ರೀಮಿನ ಏನಕ್ಕೆ ಯೂಸ್ ಮಾಡಿದೆ, ಯಾವ ಥರ ಅದನ್ನ ಡೆಕೋರೇಟಿವ್ ಪರ್ಪಸ್ಗೆ ಯೂಸ್ ಮಾಡ್ತೀನಿ ಅದನ್ನ ತೋರಿಸ್ಕೊಡ್ತೀನಿ ಲಾಸ್ಟಲ್ಲಿ. ಅಲ್ಲಿವರೆಗೂ ವೀಡಿಯೋನ ಮರಿ. ಎಲ್ಲದರಲ್ಲೂ ಕ್ರೀಮಿ ರಿಮೂವ್ ಮಾಡಿದ ತಕ್ಷಣ ಬಿಸ್ಕೆಟ್ನೆಲ್ಲ 2 ಪೀಸಸ್ ಆಗಿ ಕಟ್ ಮಾಡಿ ಬ್ರೇಕ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಫುಲ್ಲು ಹಾಗೇನೂ ಆಗ್ಬೋದು, ಬಟ್ ಗ್ರೈಂಡ್ ಹಾಕೋ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂತ ಜಸ್ಟ್ 2 ಪೀಸ್ ಆಗೋಷ್ಟರ ಬ್ರೇಕ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಈ ಕ್ರೀಮಿನ ಹೇಗೆ ಯೂಸ್ ಮಾಡ್ತೀನಿ ತೋರಿಸ್ತೀನಿ. ಜಸ್ಟ್ 6 ಪೀಸ್ ಅಷ್ಟೇ ಎತ್ತಿಟ್ಕೊಂಡಿದ್ದೀನಿ ನಾನು. ಈಗ ಗ್ರೈಂಡ್ ಮಾಡ್ಕೊಂಡು ಬರೋಣ ಬನ್ನಿ. ಕಂಪ್ಲೀಟ್ ಪ್ಲೈನ್ ಪೌಡರ್ ಆಗೋಷ್ಟು ಸಾಫ್ಟ್ ಪೌಡರ್ ಆಗೋ ಥರ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ನೀವು ನೋಡ್ತಾ ಇದ್ದೀರಲ್ಲ, ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಸೈಡ್ಗೆ ಎತ್ತಿಟ್ಕೊಂಡು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. 2 ಬಿಸ್ಕೆಟ್ ಯೂಸ್ ಮಾಡಿದ್ದಕ್ಕೆ ನನಗೆ ಇಷ್ಟ ಆಗೋಷ್ಟು ಪೌಡರ್ ಸಿಕ್ಕಿದೆ. ನೀವು ಜಾಸ್ತಿ ಬೇಕು ಅಂದ್ರೂ ನೀವು ಜಾಸ್ತಿ ಪೌಡರ್ ಕೂಡ ಆಗುತ್ತೆ. ನಾನು ಜಸ್ಟ್ 2 ಪೌಡರ್ ಇದಕ್ಕೆ ತೊಗೊಂಡಿದ್ದೀನಿ. ಇದಕ್ಕೆ ಮಿಲ್ಕ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿ ಕಂಪ್ಲೀಟಾಗಿ ಗಂಟು ಇಲ್ದಿದ್ದಂಗೆ ಮಿಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಿಲ್ಕ್ ಏನಾದರೂ ಕಡಿಮೆ ಅನ್ನಿಸ್ತು, ಕಲಸೋಕ್ಕೆ ಆಗ್ತಾ ಇಲ್ಲ ಅಂತಂದರೆ ನೀವು ಮತ್ತೆ ಕೂಡ ಮಿಲ್ಕ್ನ ಆ್ಯಡ್ ಮಾಡಿಕೊಂಡು ಒಂದು ಚೂರು ಗಂಟು ಹಿಡಿದಂಗೆ ಕಲಸಿ ಪೇಸ್ಟಿ ಟೈಪ್ ಹಾಕೋವರೆಗೂ ನೀಟಾಗಿ ಮಿಲ್ಕ್ ಜೊತೆ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಒಂದು ಪ್ಲೈನ್ ಪೇಸ್ಟ್ ಆಗುತ್ತೆ, ನೋಡೋದಕ್ಕೆ ತುಂಬ ಕ್ರೀಮಿ ಟೈಪಲ್ಲಿ ಟೆಕ್ಸ್ಚರಲ್ಲಿ ಕಾಣ್ತಾ ಇರುತ್ತೆ. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡಿದ ನಂತರ ಈ ಕ್ರೀಮಿ ಟೆಕ್ಸ್ಚರ್ಗೆ ಬಂದಿದೆ. ಇದ್ರ ಜೊತೆಗೆ ನಿಮಗೆ ತುಂಬ ತಿಕ್ಕಾಗಿ ಅನ್ನಿಸ್ತಾ ಇದೆ ಅಂದರೆ ಮಿಲ್ಕ್ ಮತ್ತೆ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಬೋದು. ನಾನು ಇವಾಗ ಇದಕ್ಕೆ ಚೂರು ಯುನೋ ಪೌಡರ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನು ಕಡಿಮೆ ಕ್ವಾಂಟಿಟಿ ಆಗಿರೋದ್ರಿಂದ ಕಡಿಮೆ ಪೌಡರ್ನ ಯೂಸ್ ಮಾಡ್ತೀನಿ. ನೀವು ಜಾಸ್ತಿ ಕ್ವಾಂಟಿಟಿ ಯೂಸ್ ಮಾಡ್ತೀರಿ ಅಂದರೆ ಯುನೋ ಪ್ಯಾಕೆಟಲ್ಲಿ ಹಾಫ್ ಕೂಡ ಯೂಸ್ ಮಾಡ್ಕೊಬೋದು. ನಾನು ಜಸ್ಟ್ 1 ಟೇಬಲ್ ಸ್ಪೂನ್ ಕೂಡ ಚಿಕ್ಕ ಟೇಬಲ್ ಸ್ಪೂನ್ ಒಂದು 3 ಚಿಟಿಕೆ ಆಗೋಷ್ಟು ಅಷ್ಟೇ ಯೂಸ್ ಮಾಡ್ಕೊಂಡಿದ್ದೀನಿ. ಈಗ ಅದಕ್ಕೆ ಗ್ರೈಂಡ್ ಮಾಡ್ಕೊಂಡಿರೋ ಶುಗರ್ ಪೌಡರ್ನ ಯೂಸ್ ಮಾಡ್ಕೊತಾ ಇದ್ದೀನಿ. 4 to 5 ಟೇಬಲ್ ಸ್ಪೂನ್ ಯೂಸ್ ಮಾಡ್ತಾಯಿದ್ದೀನಿ. ಬಿಕಾಸ್ ಆಲ್ರೆಡಿ ಬಿಸ್ಕೆಟಲ್ಲಿ ಸ್ವಲ್ಪ ಸ್ವೀಟ್ನೆಸ್ ಇರೋದ್ರಿಂದ 4 to 5 ಟೇಬಲ್ಸ್ ಅಷ್ಟೇ ಶುಗರ್ ಯೂಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದನ್ನು ಮಿಕ್ಸ್ ಮಾಡಿ ಈ ಥರ ಕಂಪ್ಲೀಟ್ ಪೇಸ್ಟ್ ಆಗಿದೆ. ಇವಾಗ ಇದನ್ನು ನಾನು ಒಂದು ಸ್ಟೀಲ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ. ಇದನ್ನು ಇದಕ್ಕೆ ಆಯಿಲ್ ಅಪ್ಲೈ ಮಾಡಿ ಫುಲ್ಲು ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಸ್ಪ್ರೆಡ್ ಮಾಡಿದ ನಂತರ ಇದಕ್ಕೆ ಒಬ್ಬಟ್ಟು ಇದೆಲ್ಲ ಮಾಡ್ತಾರಲ್ಲ, ಈ ಪೇಪರ್ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಆ ಪೇಪರು ಕೂಡ ಆಯಿಲ್ ಅಪ್ಲೈ ಮಾಡಿ ಇದ್ರೊಳಗಡೆ ಸ್ಟಿಕ್ ಆನ್ ಮಾಡ್ತಾ ಇದ್ದೀನಿ ನಾನು. ಸ್ಟಿಕ್ ಮಾಡಿದ ನಂತರ ಇದಕ್ಕೆ ಆಲ್ರೆಡಿ ನಾವು ರೆಡಿ ಮಾಡ್ಕೊಂಡಿರೋ ಕ್ರೀಮಿ ಟೆಕ್ಸ್ಚರ್ನ ಇದಕ್ಕೆ ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಕ್ರೀಮಿನ ಕಂಪ್ಲೀಟಾಗಿ ನೀಟಾಗಿ ಅದರದನ್ನೆಲ್ಲನೂ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಟ್ರಾನ್ಸ್ಫರ್ ಮಾಡ್ಕೊಂಡ ನಂತರ ಅದನ್ನ ಫುಲ್ ನೀಟಾಗಿ ಸೆಟ್ ಮಾಡಬೇಕು. ಸೆಟ್ ಮಾಡಿದ್ರೆ ಒಂದು ಬಾಕ್ಸ್ ಶೇಪಲ್ಲಿ ನಮಗೆ ಸಿಗಬೇಕು ಅನ್ನೋದಕ್ಕೋಸ್ಕರ ನೀಟಾಗಿ ಮಾಡಿದ್ದೀನಿ. ಫುಲ್ಲು ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಸೆಟ್ ಮಾಡಿದ ನಂತರ ಈಗ ಅದನ್ನು ತೊಗೊಂಡು ಗ್ಯಾಸ್ ಮೇಲೆ ಇಡಬೇಕು. ಯಾವ ಥರ ಅಂದರೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ ಗ್ಯಾಸ್ ಹಚ್ಚಿ ಕುಕ್ಕರ್ನ ಗ್ಯಾಸ್ ಮೇಲೆ ಇದ್ದೀನಿ. ಇದಕ್ಕೆ ಕಲ್ಲುಪ್ಪು ಮಾಡ್ತಾಯಿದ್ದೀನಿ. ಸಾಲ್ಟ್ ಕೂಡ ಯೂಸ್ ಮಾಡ್ಬೋದು, ಬಟ್ ಅದು ಬೇಗ ಸಿದೋ ಚಾನ್ಸಸ್ ಇರೋದ್ರಿಂದ ನಾನು ಕಲ್ಲುಪ್ಪು ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಕಲ್ಲುಪ್ಪನ್ನ ಹಾಕಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಎಲ್ಲ ಕಡೆ. ಕಂಪ್ಲೀಟಾಗಿ ಸ್ಪ್ರೆಡ್ ಮಾಡಿ ಎಷ್ಟು ಕ್ವಾಂಟಿಟಿ ಇರೋದ್ರಿಂದ ನಾನು ಕಡಿಮೆನೇ ಯೂಸ್ ಮಾಡ್ತೀನಿ. ಸಾಲ್ಟ್ನ ಯೂಸ್ ಮಾಡಿದ ನಂತರ ಅದಕ್ಕೆ ಒಂದು ಕಂಬಿ ಸೆಟ್ ಮಾಡ್ತಾಯಿದ್ದೀನಿ. ಬಿಕಾಸ್ ಅದು ಹೀಟ್ ಆಗಬೇಕು. ಹೀಟ್ ಆಗೋದ್ರಿಂದ ನಮಗೆ ಬೇಗ ಕುಕ್ ಆಗುತ್ತೆ ಅನ್ನೋದಕ್ಕೋಸ್ಕರ ಹೀಟ್ ಮಾಡ್ತಾಯಿದ್ದೀನಿ. ಕುಕ್ಕರ್ ಮುಚ್ಚಳ ಮುಚ್ಚಿ 5 ಮಿನಿಟ್ಸ್ ಹೀಟ್ ಆಗೋದಕ್ಕೆ ಬಿಟ್ಟಿದ್ದೀನಿ. ಹೀಟ್ ಆಗಿದ ನಂತರ ಅದಕ್ಕೆ
ತಾಪ ಎಷ್ಟಾಗಿದೆ ಅಂತ ಜಸ್ಟ್ ಚೆಕ್ ಮಾಡ್ಕೊತೀನಿ, ಹೀಟ್ ಆಗಿದೆಯೋ ಇಲ್ಲೋ ಅಂತ ಚೆಕ್ ಮಾಡಿಕೊಂಡೆ. ಹೀಟ್ ಆಗಿದೆ. ಸೊ ಇವಾಗ ಇದರೊಳಗಡೆ ಒಂದು ಕಂಬಿನ ಇಡ್ತಾಯಿದ್ದೀನಿ. ಈ ಕಂಬಿ ಎಲ್ಲರೂ ಮನೇಲೂ ಆಲ್ಮೋಸ್ಟ್ ಇರುತ್ತೆ. ಬಿಂದಿಗೆ ಕೆಳಗಡೆ, ಹಂಡ ಕೆಳಗಡೆ ಇಡೋದಕ್ಕೆ ಯೂಸ್ ಮಾಡ್ತೀವಿ. ಇದನ್ನು ಒಳಗಡೆ ಇಟ್ಕೊಂಡಿದ್ದೀನಿ. ಡೈರೆಕ್ಟಾಗಿ ಹಾಗೆ ಇಡೋದ್ರಿಂದ ಬೇಗ ತಳ ಸೀದೋಗ್ಬಿಡುತ್ತೆ. ಈ ಕಂಬಿ ಇರೋದ್ರಿಂದ ಸ್ವಲ್ಪ ಅದನ್ನು ಅವಾಯ್ಡ್ ಮಾಡುತ್ತೆ. ಕಂಪ್ಲೀಟಾಗಿ ಸೆಟ್ ಮಾಡಿಕೊಂಡಿರೋ ಪಾತ್ರೆನ ಅದರೊಳಗಡೆ ಇಡ್ತಾಯಿದ್ದೀನಿ. ಇಟ್ಬಿಟ್ಟು ಕುಕ್ಕರ್ ಮುಚ್ಚಲನ್ನ ಅದಕ್ಕೆ ಮುಚ್ತಾ ಇದ್ದೀನಿ. ವಿಜಿಲ್ ಕೂಡ ಕೂಗಿಸ್ಕೊಳ್ಳಲ್ಲ, ಜಸ್ಟ್ ಹಾಗೇ ಕುಕ್ಕರ್ ಮುಚ್ಚಲ ಮುಚ್ಚಿ 30 to 40 minutes ಹಾಗೆ ಬಿಡ್ತೀನಿ. ಗ್ಯಾಪಲ್ಲಿ ಚೆಕ್ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಹೇಳ್ತೀನಿ. ಬಿಕಾಸ್ ತಳ ಸೀದೋ ಚಾನ್ಸಸ್ ತುಂಬ ಇರೋದ್ರಿಂದ ಗ್ಯಾಪಲ್ಲಿ ಒಂದ್ಸರಿ ಬಂದು ಚೆಕ್ ಮಾಡ್ಕೊಳ್ಳಿ. ನಾನು 30 minutes ಬಿಟ್ಟು ಬಂದು ಚೆಕ್ ಮಾಡ್ತಾಯಿದ್ದೀನಿ ಅದು ಹೇಗಾಗಿದೆ ಅಂತ. ಚೆನ್ನಾಗಿ ಹುಬ್ಬಿ ಮೇಲೆವರೆಗೂ ಬಂದಿದೆ. ಸ್ವಲ್ಪ ಭಯ ಇತ್ತು ಎಲ್ಲಿ ತಳ ಸೀದೋಗ್ಬಿಡುತ್ತೆ ಅಂತ. ಎಲ್ಲೂ ತಳ ಸೀದೆ, ಚೆನ್ನಾಗಿ ಕೂಡ ಸಾಫ್ಟಾಗಿ ಬೆಂದಿತ್ತು ಕೂಡ. ನಾನೊಂದು ಕಡ್ಡಿ ಹಾಕಿ ಕೂಡ ಚೆಕ್ ಮಾಡಿ ನೋಡಿದೆ ಹೇಗೆ ಬೆಂದಿದೆ ಅಂತ. ಡಬಲ್ ಬಾಯ್ಲರ್ ಮೆಥಡ್ ಯೂಸ್ ಮಾಡ್ದೇನೆ ಹಾಟ್ ವಾಟರಲ್ಲಿ ಡೈರಿ ಮಿಲ್ಕ್ ಪ್ಯಾಕೆಟ್ನ ಹಾಕಿ ಮೆಲ್ಟ್ ಮಾಡ್ಕೊಂಡಿದ್ದೀನಿ. ನಾನು ಸ್ವಲ್ಪ ಅದನ್ನ ಸೈಡ್ಗೆ ಎತ್ತಿಟ್ಬಿಟ್ಟು ಮೊದಲೇ ಎತ್ತಿಟ್ಕೊಂಡಿದ್ದೆ ಕ್ರೀಮಿನಲ್ಲಿ ನಾನು ರೋಸ್ ಮಾಡ್ಕೊತಾ ಇದ್ದೀನಿ. ರೋಸ್ ಟೈಪ್ನ ಅದನ್ನ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಏನಕ್ಕಂದರೆ ಕೇಕ್ ಆಲ್ರೆಡಿ ಆಗಿರೋದ್ರಿಂದ ಕೇಕ್ ಮೇಲೆ ಅದನ್ನು ಡೆಕೋರೇಟಿವ್ ಪರ್ಪಸ್ಸಾಗಿ ಯೂಸ್ ಮಾಡೋದಕ್ಕೆ. ಒಂದೊಂದು ರೋಸ್ಗೂ 3 ಪೀಸಸ್ ಆಗಿಟ್ಟಿದ್ನಲ್ಲ ಅದನ್ನು ಯೂಸ್ ಮಾಡಿಕೊಂಡು ಫ್ಲವರ್ ಶೇಪಾಗಿ ಡಿಸೈನ್ ಮಾಡ್ಕೊಂಡಿದ್ದೀನಿ. ಅದನ್ನು ಡಿಸೈನ್ ಮಾಡಿ ಅದ್ರ ಜೊತೆಗೆ 2 ಓರಿಯೋ ಬಿಸ್ಕೆಟ್ನು ಕೂಡ ಎತ್ತಿಟ್ಕೊಂಡಿದ್ದೀನಿ. ಈಗ ಒಂದು ಪ್ಲೇಟ್ಗೆ ಕೇಕ್ನ ಟ್ರಾನ್ಸ್ಫರ್ ಮಾಡಿ ಮೆಲ್ಟ್ ಮಾಡಿಕೊಂಡಿರೋ ಡೈರಿ ಮಿಲ್ಕ್ನ ಅದರ ಮೇಲೆ ಕಂಪ್ಲೀಟಾಗಿ ಪೇಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಮೀನ್ಸ್ ಸ್ಪ್ರೆಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಜಸ್ಟ್ ಮಿಡ್ಲ್ ಪಾರ್ಟ್ಗಷ್ಟೇ ಡೈರಿ ಮಿಲ್ಕ್ ನಾನು ಸ್ಪ್ರೆಡ್ ಮಾಡ್ತೀನಿ. ಫುಲ್ಲೂ ಸ್ಪ್ರೆಡ್ ಮಾಡೋದಿಲ್ಲ. ರೌಂಡ್ ಶೇಪಾಗಿ ನಮ್ಗೆ ಎಲ್ಲಿ ಕ್ರೀಮಿನೆಸ್ ಜಾಸ್ತಿ ಬೇಕು ಅಂತ ಅನಿಸುತ್ತೋ ಅಲ್ಲಿಗೆ ಮಾತ್ರ ಸ್ಪ್ರೆಡ್ ಮಾಡ್ಕೊತೀನಿ. ಒಂದು ಸ್ಪೂನ್ ಸಹಾಯದಿಂದ ಸ್ಪ್ರೆಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸ್ಪ್ರೆಡ್ ಮಾಡಿದ ನಂತರ ಕಾರ್ನರನ್ನು ಹಾಗೆ ಗ್ಯಾಪ್ ಬಿಟ್ಟಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಗ್ಯಾಪ್ ಹಾಗೆ ಬಿಟ್ಟಿದ್ದೀನಿ. ಜಸ್ಟ್ ಮಿಡ್ಲ್ ಪಾರ್ಟ್ಗಷ್ಟೇ ನಾನು ಡೈರಿ ಮಿಲ್ಕ್ನ ಮಾಡಿರೋದು. ಕಾಪಾಗೆ ನಮ್ಮ ಹತ್ರ ಆಲ್ರೆಡಿ ಶುಗರ್ ಪೌಡರ್ನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಅದನ್ನು ನಾನು ಕಾರ್ನರ್ ಪಾರ್ಟ್ಗೆ ಡೆಕೋರೇಟಿವ್ ಆಗಿ ಯೂಸ್ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ಶುಗರ್ ಏನಾದರೂ ಕಡಿಮೆ ಅಂತ ಅನಿಸಿದ್ರು ಕೂಡ ಬ್ರೆಡ್ಡಲ್ಲಿ ನಾವು ಡೆಕೋರೇಟಿವ್ ಆಗಿ ಯೂಸ್ ಮಾಡಿದ್ರೆ ಅದರಿಂದ ಹೆಲ್ಪ್ ಆಗುತ್ತೆ. ಸ್ವಲ್ಪ ಸ್ವೀಟ್ನೆಸ್ ಜಾಸ್ತಿ ಇರ್ತಾ ಫೀಲ್ ಆಗುತ್ತೆ ಆ್ಯಂಡ್ ಕ್ರಂಚಿನೆಸ್ ಅನಿಸುತ್ತೆ. ಅದ್ರ ಮೇಲೆ ನಾವು ಹಾಕಿರೋ ಶುಗರ್ ಪೌಡರ್ ಕೂಡ ಡೆಕೋರೇಟಿವ್ ಆಗಿ ಸುತ್ತು ಯೂಸ್ ಮಾಡ್ತಾ ಇದ್ದೀನಿ. ಅದಾಗಿದ ನಂತರ ಆಲ್ರೆಡಿ ನಾನು ಪೆಟಲ್ಸ್ ಮೀನ್ಸ್ ಕ್ರೀಮಿ ಸಹಾಯದಿಂದ ರೋಸ್ ಪೆಟಲ್ಸ್ ಥರ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಅದ್ರ ಮೇಲೆ ಇಡ್ತಾ ಇದ್ದೀನಿ. ಅದ್ರ ಜೊತೆಗೆ 2 ಓರಿಯೋ ಬಿಸ್ಕೆಟ್ನು ಕೂಡ ಎತ್ತಿಟ್ಕೊಂಡಿದ್ದೀನಿ. ಅದನ್ನು ಕೂಡ ಡೆಕೋರೇಟಿವ್ ಆಗಿ ಯೂಸ್ ಮಾಡ್ಕೊತಾ ಇದ್ದೀನಿ. ಒಂದು ಗಾರ್ನಿಷಿಂಗ್ ಥರ ಕಾಣುತ್ತೆ, ತುಂಬ ಲುಕ್ ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನು ಟೇಸ್ಟ್ ಕೂಡ ಮಾಡಬೇಕು ಅಂತ ಕಾಯ್ತಾ ಇದ್ದೀನಿ. ಲೆಟ್ಸಿ ಹೇಗಿದೆ ಟೇಸ್ಟ್ ಅಂತ. ನನಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.